ಇಲ್ಲ, ಈ ಥರ ಹುಡುಕಿದ್ರೆ 15-20 ಸಾವಿರ ಆಗುತ್ತೆ ಅಷ್ಟೇ. ಬಾಕಿ ದುಡ್ಡಿಗೆ ಏನು ಮಾಡ್ಲಪ್ಪ? ಸುಬ್ರಹ್ಮಣ್ಯ, ಏನು ಹುಡುಕ್ತಿದ್ಯಪ್ಪ? ಏನು ಬೇಕು? ಓ, ತಿನ್ನಕ್ಕೇನಾರ ಬೇಕಿತ್ತಾ? ಕೊಡ್ಲಾ? ಇಲ್ಲಮ್ಮ, ಇಲ್ಲ. ಅಮ್ಮ, ಅವತ್ತೊಂದು ದಿವಸ ನಮ್ಮ ಮನೇಲಿ ಮನೆ ಖರ್ಚಿಗೆ ಅಂತ ದುಡ್ಡಿರಲಿಲ್ಲ. ನೀನು ನಿಮ್ಮ ಸಂಘದಲ್ಲಿ ಸಾಲ ಕೇಳಲ್ಲ ಅಂತ ಕೇಳಿದ, ನಾನು ಬೇಡ ಅಂತ ಹೇಳಿದ್ನಲ್ವಾ? ನೀನು ಇವಾಗ ಸ್ವಲ್ಪ ಸಾಲ ಎಷ್ಟು ಸಿಗುತ್ತೆ ಅಂತ ನಿಮ್ಮ ಸಂಘದಲ್ಲಿ ಕೇಳೋದಕ್ಕಾಗುತ್ತಾ? ಈಗ ಸಾಲ ಮಾಡುವಂಥದ್ದು ಏನಾಗಿದೆ? ಅಮ್ಮ, ದಯವಿಟ್ಟು ಅದೆಲ್ಲ ಕೇಳಲೇಬೇಡ. ನಿನಗೆ ಸಾಲ ಕೇಳಿದ್ರೆ ಎಷ್ಟು ದುಡ್ಡು ಕೊಡ್ತಾರೆ? ಒಂದು 50ರಿಂದ 1 ಲಕ್ಷ ಸಿಗ್ಬೋದು. ಸರಿ, ನೀನು ಆದಷ್ಟು ಬೇಗ ಒಂಚೂರು ಸಾಲ ಕೇಳ್ತೇನೆ ನಿಮ್ಮ ಸಂಘದಲ್ಲಿ. ಹಾಂ. ಸುಬ್ಬು, ಒಂದು ನಿಮಿಷ ಇರು. ಏನಕ್ಕ? ತಗೋ, ಇದ್ಯಾಕೆ? ಇರು. ತಗೋ. ಸುಬ್ಬು, ನೀನಾಗಲೇ ರೂಮಲ್ಲಿ ಬೀರುಲಿ ಹಾಗೆ ಅಡುಗೆ ಮನೆ ಹುಡುಕ್ತಿದ್ಯಲ್ಲ, ನಾನು ನೋಡಿದೆ. ಜೊತೆಗೆ ಅಮ್ಮಂಗೆ ಸಂಘದಿಂದ ಸಾಲ ತೆಗಿಯಕ್ಕೆ ಹೇಳಿದೆಯಲ್ಲ, ಅದನ್ನು ನಾನು ಕೇಳಿಸ್ಕೊಂಡೆ. ನೀನು ಯಾವತ್ತೂ ಈ ರೀತಿ ಕೇಳ್ದವನಲ್ಲ. ಇವತ್ತು ಈ ರೀತಿ ಕೇಳ್ತಿದೀಯ ಅಂದರೆ ನೀನು ಯಾವುದೋ ಸಮಸ್ಯೆಲಿ ಇದೆಯಾ ಅಂತಾನೆ ಅರ್ಥ. ಇದೆಲ್ಲ ನೀನು ಮಾಡಿಸ್ಕೊಟ್ಟಿರೋ ಒಡವೆ ಕಣೋ. ಇದನ್ನ ಮಾರಿ ಎಷ್ಟು ದುಡ್ಡು ಬರುತ್ತೋ ಅದೆಲ್ಲ ನೀನೇ ಇಟ್ಕೋ. ಯಾಕೆ ಏನು ಅಂತ ನಾನು ನಿಮ್ಗೇನು ಪ್ರಶ್ನೆ ಮಾಡಲ್ಲ. ನೀನು ಯಾವ ಕೆಲಸಕ್ಕೋಸ್ಕರ ಇಷ್ಟು ಸಹಾಯ ಮಾಡ್ತಿದ್ಯಾ ಅಂತ ನಿನಗೇ ಗೊತ್ತಿಲ್ಲ ಅಕ್ಕ. ಎಲ್ಲ ವಿಷಯನೂ ಹೇಳೋ ಸಮಯ ಬರುತ್ತೆ, ಆಗ ಹೇಳ್ತೀನಿ. ಏನೋ ಯೋಚನೆ ಮಾಡ್ತಿದ್ಯಾ? ನನ್ನ ಅಕ್ಕನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಹೆಮ್ಮೆ ಪಡ್ತಾ ಇದ್ದೀನಿ ಅಷ್ಟೇ. ಏ ದಡ್ಡ, ಈ ಮಾತನ್ನ ನಾನು ನಿನ್ಗೆ ಹೇಳಬೇಕು ಕಣೋ. ಹೋಗು, ನಿನ್ಗೇನೋ ಅರ್ಜೆಂಟ್ ಕೆಲಸ ಇರಬೇಕು, ಮೊದಲು ಅದನ್ನು ಮುಗಿಸ್ಕೊ. ಸುಬ್ರಹ್ಮಣ್ಯ, ಇರಪ್ಪ. ಅಮ್ಮ, ತಗೋ, ತಗೊಳ್ಳೋ. ನಿಮ್ಮ ಅಕ್ಕನೇ ಇಷ್ಟು ಮಾಡ್ತಿರ್ಬೇಕಾದ್ರೆ ನಾನು ನಿನ್ನ ಎತ್ತ ತಾಯಿ ಕಣೋ. ನಾನು ಇಷ್ಟು ಮಾಡದೇ ಇರ್ತೀನ? ಆದರೂ ಇಷ್ಟೊಂದು ದುಡ್ಡು. ಅಮ್ಮ, ಆಗ್ಲೇ ಅವ್ನು ಹೇಳಿಲ್ವಾ ಯಾಕೆ ಏನು ಅಂತ ಕೇಳಬೇಡ ಅಂತ? ದೇವ್ರ ಸೇವೆಗೆ ಅಂತ ಅಂದ್ಕೊಳಮ್ಮ, ಅಥವಾ ಯಾವುದಾದ್ರೂ ಹರಕೆ ತೀರಿಸ್ತಾ ಇದೆಯಾ ಅಂತ ಅಂದ್ಕೋ. ಅದು ಬಿಟ್ಟು ಬೇರೆ ಏನೂ ಕೇಳಬೇಡ. ನಾನು ಇವಾಗೇನು ಹೇಳೋಕ್ಕಾಗಲ್ಲ. ಇದೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ 3 ಲಕ್ಷ ಆಗ್ಬೋದು. ಇನ್ನೂ 3 ಲಕ್ಷ ಬೇಕಾಗುತ್ತೆ. ಏನು ಮಾಡೋದು? ಸುಬ್ಬು, ಏನಾಯ್ತು?